ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಫಿಲಮ್ದು ಲಾಸ್ಟ್ ಪಾರ್ಟ್ ಸೀನ್ ಶೂಟಿಂಗ್ ನಡೆದಿದ್ದು ಇದೇ ಜಾಗದಲ್ಲೇ ನೋಡಿ. ನಮ್ಮ ರಾಮಾಚಾರಿ ಇವರು ನೆಕ್ಸ್ಟ್ ಇವ್ರು ಮಾರ್ಗರೆಟ್ ಬಂದು ಕಾಪಾಡ್ತಾರೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ. ಬೇರೆ ಬೇರೆ ಸ್ಟೇಟು ಕಂಟ್ರಿ ಅವರೆಲ್ಲ ಬಂದು ಇಲ್ಲೆಲ್ಲ ಬಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತಾರೆ. ನಾವು ಕರ್ನಾಟಕದಲ್ಲಿ ಇರೋರು ಬಂದು ತಿಳ್ಕೊಳ್ಬೇಕು ಫಸ್ಟು ಅಂತ ನಾವು ಕೇಳ್ಕೊಂತೀವಿ. ಸೊ ತುಂಬಾನೇ ಇನ್ಫಾರ್ಮೇಶನ್ ಕಲೆಕ್ಷನ್ ಆಯ್ತು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆ್ಯಕ್ಚುಲಿ ಅನ್ಕೊತಾ ಇದ್ದೆ ಫಿಲಮ್ಗಳಲ್ಲೆಲ್ಲ ನೋಡಿದಾಗ ಚಿತ್ರದುರ್ಗ ಫೋರ್ಟಿಗೆ ನಾನು ಹೋಗ್ಬೇಕು ಒಂದಲ್ಲ ಒಂದು ದಿವಸ, ಹೋಗೋಕ್ಕಾಗಲಿಲ್ವಲ್ಲ ಅಂತ. ನಾನು ಇಡೀ ಇಷ್ಟು ವರ್ಷ ಇದರಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಹೇಗಿರುತ್ತೆ ಅಂತ. ಹಾಯ್ ಗೈಸ್, ಇವತ್ತು ನಾವು ಬಂದಿರೋ ಜಾಗ ಚಿತ್ರದುರ್ಗ ಕೋಟೆ. ಬನ್ನಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ. ಆಗೆಲ್ಲ ಕರೆಂಟ್ ಇರ್ತಾ ಇರಲಿಲ್ಲ, ದೀಪಗಳನ್ನ ಹಚ್ಚಲಿಕ್ಕೆ ಪಂಚನ ಹಚ್ಚಿ ಕರಳೆ ಎಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ ಸ್ಟೋರ್ ಮಾಡ್ತಿದ್ರು. 9 ಅಡಿ ಆಳ 11 ಅಡಿ ಉದ್ದ ಇದೆ. ಮುಂಭಾಗದಲ್ಲಿ ಚಿಕ್ಕ ಕೊಳ ಇದೆ. ದಿನ ಬಳಕೆಗೆ ದೊಡ್ಡ ಕೊಳದಿಂದ ಚಿಕ್ಕ ಕೊಳಕ್ಕೆ ಎಣ್ಣೆ ಹಾಕ್ತಿದ್ರು. ಈ ಬಂಡೆ ಕೆಳಭಾಗದಲ್ಲಿ ಕಾಣಿಸ್ತಿರೋದು ಕಾವಲ್ಗಾರನ ಮನೆ. ಇದು ನಿಮ್ಮ ಮನೆ ಕಿಟಕಿ ಮೇಲ್ಗಡೆ ಸಜ್ಜಾತರ ಮಳೆ ನೀರು ಒಳಗಡೆ ಹೋಗಬಾರ್ದು ಅಂತ. ಬಂದಂತ ಮಳೆ ನೀರು ಸೈಡಿಗೆ ಬರ್ತಿತ್ತು, ಒಳಗಡೆ ಹೋಗ್ತಿರ್ಲಿಲ್ಲ. ಸರ್ ನೋಡಿ, ಮುಂದ್ಗಡೆ 2 ಗೇಟ್ ಮಾಡಿದ್ದಾರೆ. ರಾಜರು ಬರ್ಬೇಕಾದ್ರೆ ದೊಡ್ಡ ಗೇಟ್ ಓಪನ್ ಮಾಡ್ತಿದ್ರು, ಬಾಕಿ ಸಮಯದ ಚಿಕ್ಕ ಗೇಟ್ ಅಲ್ಲಿ ಸೈನಿಕರು ಓಡಾಡ್ತಿದ್ರು. ಕೋಟೆ ಕಟ್ಲಿಕ್ಕೆ 211 ಅವಕಾಶ ತೊಂತಾರೆ. ಮದವೇರಿದ ಆನೆಯನ್ನ ಪಳಗಿಸ್ತಾರೆ, ಮದಕರಿ ಅಂತ ಹೆಸರು ಬರ್ಲಿಕ್ಕೆ ಕಾರಣ. ಫಿರಂಗಿ ಗುಂಡೆಟ್ಟಿದ್ರು ಕೋಟೆಗೆ ಏನೋ ಡ್ಯಾಮೇಜ್ ಆಗಿಲ್ಲ. ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಕರೀತಾರೆ. ಕಲ್ಬಂಡೆ ಕ್ರಾಕ್ ಆಗಿದೆ, ಇಲ್ಲಿ ನೋಡ್ರಿ, ಇಲ್ಲಿ ಡ್ರೆಸ್ಸಿಂಗ್ ಕಾಣಿಸ್ತಿದೆ. ಫಿರಂಗಿ ಹೊಡ್ತಾ ಬಿದ್ರು ಕೋಟೆಗೆ ಡ್ಯಾಮೇಜ್ ಆಗಿಲ್ಲ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಕರೀತಾರೆ. ಸರ್ ಇದು ಗೇಟ್ ನಂಬರ್ 3 ಕಾಮನ ಬಾಗಿಲು ಅಂತ ಕರೀತಾರೆ ಸರ್. ಇದು 2 ಬಾಗಿಲು ಇದೆಯಲ್ಲ, ಚಿಕ್ಕ ಗೇಟ್. ನೀವು ಯಾವುದೇ ಒಂದು ಸುತ್ತಿನ ಕೋಟೆ ಒಳಗಡೆ ಎಂಟರ್ ಆದ್ರೂ ಬಾಗಿಲುಗಳ ಮುಂಭಾಗದಲ್ಲಿ ಈ ರೀತಿ ಅಡ್ಡಲಾಗಿ ತಡೆಗೋಡೆಗಳನ್ನ ಕಟ್ಟಿರ್ತಾರೆ. ಹಾಗೆಲ್ಲ ಬಂದಂತ ಶತ್ರುಗಳು ಏನ್ ಮಾಡ್ತಿದ್ರು, ಆನೆಗಳಿಂದ, ಮರದ ದಿಮ್ಮಿಗಳಿಂದ ಡೋರ್ಸ್ ನ ಹೊಡಿಸ್ತಾ ಇದ್ರು. ಬಾಹುಬಲಿ ಫಿಲಂ ನೋಡಿದ್ರಲ್ಲ, ಹಿಂಭಾಗದಲ್ಲಿ ಸ್ಪೇಸ್ ಜಾಸ್ತಿ ಇರ್ತಿರ್ಲಿಲ್ಲ, ಅಂದ್ರೆ ಫೋರ್ಸ್ ಇರ್ತಿರ್ಲಿಲ್ಲ. ಅದಕ್ಕಾಗಿ ಅಡ್ಡಲಾಗಿ ತಡೆಗೋಡೆಗಳನ್ನ ಕಟ್ಟಿದ್ದಾರೆ. ವೀರಭದ್ರನ ಬಾಗಿಲು ಅಥವಾ ವಿಷದ ಕತ್ತಿಯ ಬಾಗಿಲು ಅಂತ ಕರೀತಾರೆ. ಪ್ರತಿಯೊಂದಕ್ಕೆಲ್ಲ ವುಡನ್ ಡೋರ್ಸ್ ಇತ್ತು, ಡೋರ್ಸ್ ಹಾಳಾಗೋಗಿದೆ. ಮರದ ಬಾಗಿಲುಗಳ ಮುಂಭಾಗದಲ್ಲಿ ಚೂಪಾದ ಮನಚಾದ ಮಳೆಗಳಿಗೆ ವಿಷವನ್ನ ಲೇಪನ ಮಾಡ್ತಾ ಇದ್ರು. ಹಾಗಾಗಿ ವಿಷದ ಕತ್ತಿಯ ಬಾಗಿಲು ಅಂತ ಕರೀತಾರೆ. 4th ಎಂಟ್ರೆನ್ಸ್ ಪಾಯ್ಸನ್ ಡೋರ್. ಎಲಿಫೆಂಟ್ಸ್ ಬಂದು ಟಚ್ ಮಾಡ್ತಂದ್ರೆ ಪಾಯ್ಸನ್ ಇಂಜೆಕ್ಟ್ ಆಗ್ತಾ ಇತ್ತು ಆನೆಗಳಿಗೆ. ಈ ಡೋರಲ್ಲಿ ಒಂದೊಂದು ಬಾಗಿಲಿಗೆ ಒಂದೊಂದು ಸ್ಪೆಷಲ್ ಇದೆ. ನೋಡಿ, ಇಂಜೆಕ್ಟ್ ಕಾಣಿಸ್ತಿದೆ ಮೇಲ್ಗಡೆ. ಪ್ರತಿಯೊಂದಕ್ಕೂ ಡೋರ್ಸ್ ಇತ್ತು, ಡೋರ್ಸ್ ಹಾಳಾಗೋಗಿದೆ. ಸರ್ ಎಡಭಾಗದಲ್ಲಿ ಕಾಣಿಸ್ತಿದೆ ವೀರಭದ್ರೇಶ್ವರ ಟೆಂಪಲ್. ಹಾಗಾಗಿ ವೀರಭದ್ರನ ಬಾಗಿಲು ಅಂತ ಕರೀತಾರೆ. ಅದು ಮೂರ್ತಿ ಡ್ಯಾಮೇಜ್ ಆಗಿದೆ, ಅದಕ್ಕೆ ಪೂಜೆ ನಡೆಯಲ್ಲ. ಸರ್ ಯಾವ ಊರು? ಬೆಂಗಳೂರು. ಎಲ್ಲಿಗೆ ಬರ್ತಿದ್ದೀರಾ? ಗೋವಾನ? ಇಲ್ಲ ಹುಬ್ಳಿಲಿ ನಾನು ತಂದಿದ್ದ. ನಾನು ಅಲ್ಲಿ ಹೋಗಿ 1 ತಿಂಗಳಾಯ್ತು. ಹುಬ್ಳಿ ಟು ಬೆಂಗಳೂರು ಹೋಗ್ತಿದ್ದೀರಾ? ಹುಬ್ಳಿ. ನಾನು ಕಿತ್ತೂರಲ್ಲಿದ್ದೆ, ಕಿತ್ತೂರು ಆರ್ಮಿ ಕೋಚಿಂಗ್ ಅಲ್ಲಿ ಇದ್ದೆ. ಇವರು ಹುಬ್ಳಿಲಿದ್ರು. ಈಗ ರಿಟರ್ನ್ ಒಟ್ಟಿಗೆ ಹೋಗ್ತಾ ಇದೀವಿ. ಅಂದವೇ ಹಂಗೆ ಬರ್ತಾ ಚಿತ್ರದುರ್ಗ ನೋಡ್ಕೊಂಡು. ಯಾಕಂದ್ರೆ ನಾವು ಅವಾಗೆಲ್ಲ ಸ್ಕೂಲಲ್ಲಿ ಬುಕ್ಗಳಲ್ಲಿ ನೋಡ್ತಿದ್ದೋ ಈ ಫಿಲಂ, ರಾಮಾಚಾರಿ ಫಿಲಂ ಅಂತಲ್ಲ, ರಾಮಾಚಾರಿ ಚಿತ್ರದುರ್ಗ ಕೋಟೆ ನೋಡಿದ್ದು. ಚಿಕ್ಕ ವಯಸ್ಸಲ್ಲೆಲ್ಲ ಪಾಠದಲ್ಲಿ ಕೇಳ್ತಾ ಇದ್ವಿ ಹಿಸ್ಟ್ರಿಲಿ. ಚಿತ್ರದುರ್ಗಕ್ಕೆ ಹೋಗ್ಬೇಕು ಅನ್ನೋದು ಆಸೆ ಇವತ್ತು ನೆರವೇರಿದೆ. ಚಿತ್ರದುರ್ಗವನ್ನು ಮೊದಲು ಕೀಳ್ಗಲ್ಲದುರ್ಗ, ಇಡಂಬಾಪುರ, ಹೆಮ್ಮತ್ತನೂರು, ಚಿನ್ಮಲಾದ್ರಿ, ಇಡಂಬಾಪಟ್ಟಣ, ಫರಕಾಬಾದ್ ಅಂತ ಕರಿತಾ ಇದ್ವಿ. ಬೆಂದಕಾಳೂರು ಬೆಂಗಳೂರು ಆಯ್ತು. ಮಹಿಷಾಸುರಪುರ ಮೈಸೂರು, ಕೋಲಾಹಲ ಕೋಲಾರ, ಹೂಬಳ್ಳಿ ಹುಬ್ಬಳ್ಳಿ, ದೇವನಗರಿ ದಾವಣಗೆರೆ, ನಾಗಲಾಪುರ ಹೊಸಪೇಟ್, ಹಂಪಾಪಟ್ಟಣ ಹಂಪಿ, ವಿಜಯಪುರ ಬಿಜಾಪುರ, ಸಿಂಹಹಾಸನ ಹಾಸನ, ಮಂಡವಿ ಮಂಡ್ಯ, ಮಂಗಳಾಪುರ ಮಂಗಳೂರು, ಬೆಂಕಿಪುರ ಭದ್ರಾವತಿ, ಸಿಹಿಯಾದ ಮಗು ಶಿವಮೊಗ್ಗ, ಮದ್ದೂರಾಜನಕೇರಿ ಮಡಿಕೇರಿ, ದಾರಾನಗರಿ ಧಾರವಾಡ, ಚಿಕ್ಕಮಗಳೂರು ಚಿಕ್ಕಮಗಳೂರು, ತುಂಬೆ ಹೂವು ತುಮಕೂರು, ಕರಿಯಾದ ಕಲ್ಲು ಕಾರ್ಕಳ. ಚಿತ್ರದುರ್ಗ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನಂದ್ರೆ ವಿಚಿತ್ರವಾದ ಕಲ್ಲು ಬಂಡೆಗಳು. ಚಿತ್ರ ಅಂದ್ರೆ ಪಿಕ್ಚರ್ಸ್, ದುರ್ಗ ಅಂತ ಕೋಡ್. ಪಳಗಿಸಿದ ಆನೆಗಳು, ಕುದುರೆಗಳು, ಪಟ್ಟಕ್ಕೇರಿದ ಆನೆಗಳು, ಕುದುರೆಗಳು ಯುದ್ಧದಲ್ಲಿ ಮಡಿದಾಗ ಅದರ ನೆನಪಿಗೆ ಈ ರೀತಿ ಬೊಂಬೆಳಂಕೆ ತರ್ತಾ ಇದ್ರು. ಬೊಂಬೆ ಮಂಟಪ ಅಂತ ಕರೀತಾರೆ. ಕೆಲವು ಕಿಡಿಗೇಡಿಗಳು, ದುಷ್ಕರ್ಮಿಗಳು ಅದರಲ್ಲಿ ಮುತ್ತುರತ್ನ ಸಿಗುತ್ತೆ ಅಂತ ಬೊಂಬೆ ನಾಶ ಮಾಡಿದ್ದಾರೆ, ಹಾಳಾಗೋಗಿದೆ. ಶೆಟ್ ಸರ್ ನೋಡಿ, ಇಲ್ಲಿ ಗೋಡೆ ಪ್ಲಾಸ್ಟರಿಂಗ್ ಕಾರಣ ಇದೆಲ್ಲ 600 ವರ್ಷದ ಹಿಂದಿನ ಮಣ್ಣಿನ ಗೋಡೆಗಳು. ಸಿಮೆಂಟ್ಗಿನ್ನೂ ಸ್ಟ್ರಾಂಗ್ ಇದೆ ಅದು. ಸೈನಿಕರ ಮನೆಗಳಿಗೆಲ್ಲ
ಒಳಭಾಗದಲ್ಲೆಲ್ಲ ಕ್ವಾರ್ಟರ್ಸ್ ಥರ ಇತ್ತು. ಸುಮಾರು ವರ್ಷಗಳಾಯಿತು, ವಾತಾವರಣದ ಅವಾಗುಂಟಿಂದ ಬಿದ್ದೋಗಿದೆ, ಹಾಳಾಗೋಗಿದೆ. ಗೈಸ್, ಕುದುರೆ ಲಾಳ ಹಾಕಿರ್ತಿದ್ರಲ್ಲ ಕಾಲ್ಗೆ, ಕುದುರೆಗಳಿಗೆ, ಆ ಲಾಳದಿಂದ ಕಲ್ ಮೇಲೆ ಕಾಲಿಟ್ಟಾಗ ಜಾರಬಾರ್ದು ಅಂತ ಕುದುರೆಗಳಿಗೋಸ್ಕರ ಗ್ರಿಪ್ಪು ಯಾವ ಥರ ಮಾಡ್ತಿದ್ರು ನೋಡಿ. ನೋಡಿಲಿ, ಈ ಥರ ಗ್ರಿಪ್ ಮಾಡ್ತಿದ್ರು, ಕುದುರೆಗಳು ಜಾರ್ ಬೀಳಬಾರ್ದು ಅಂತ. 7 ಸುತ್ತಿನ ಕೋಟೆ ಒಳಗಡೆ ಎಂಟರ್ ಆಗಿದ್ರೆ 7 ಸರ್ಕಲ್ ಫೋರ್ಟ್ ಅಂತ ಕರೀತಾರೆ. ಇದು ಮೊದಲು ಬಂದು 2700 ಮಿಲಿಯನ್ ಇಯರ್ಸ್ ಬ್ಯಾಕ್ ಹಿರಿಯ ಸಮುದ್ರ ಆಯಿತು. ಜ್ವಾಲಾಮುಖಿ ಉಂಟಾಗಿ ಕಲ್ಲು ಬಂಡೆಗಳು ವಾಲ್ಕೆನೋ ಇದಾಗಿದೆ. ನಾವು ಇಲ್ಲಿನ ಇತಿಹಾಸ ಹೇಳ್ಬೇಕಂದ್ರೆ ಶಾತವಾಹನರು, ಕದಂಬರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಅರಸರು, ಪಾಳೆಗಾರರು. ಹೆಸರನ್ನೆಲ್ಲಿ ಬಂದಿದೆ ವಿಜಯನಗರ ಸಾಮ್ರಾಜ್ಯದ ಅರಸರು. ಹೆಸರಾಂತ ರಾಜವಂತಂದರೆಲ್ಲ ಆಳ್ವಿಕೆ ಮಾಡುತ್ತಾರೆ. ಬಿಜಾಪುರ ಸುಲ್ತಾನರಿಗೆ ಏನಾರು ಮಾಡಿ ದಕ್ಷಿಣ ಭಾರತನ ಕಬಳಿಸ್ಕೋಬೇಕು ಅಂತ ಒಂದು ಪ್ಲಾನ್ ಇರುತ್ತೆ. ಆ ಸೀಕ್ರೆಟ್ಸ್ ವಿಚಾರ ವಿದ್ಯಾರಣ್ಯ ಮಹರ್ಷಿಗಳಿಗೆ ಗೊತ್ತಾದಾಗ ಇಲ್ಲಿ ಒಂದು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ವಿಜಯನಗರ ಸ್ಥಾಪನೆ ಆಗುತ್ತೆ 1336ರಲ್ಲಿ. ವಿಜಯನಗರ ಸ್ಥಾಪನೆ ಆಗುತ್ತೆ. ಹಂಪಿ ಅಕ್ಕಬಕ್ಕರು ಸ್ಥಾಪನೆ ಮಾಡ್ತಾರೆ. ವಿಜಯನಗರ ಪತನ ಆಗಿದ್ದು 1565ರಲ್ಲಿ ವಿಜಯನಗರ ಪತನ ಆಗುತ್ತೆ. ತಾಳಿಕೋಟೆ ಕದನ, ರಕ್ಕಸದ ಗಡಿ. ಅಲ್ಲಿ ತನಕ ಇವರೆಲ್ಲ ಅವರ ಅಂಡರ್ನಲ್ಲಿ ಕಪ್ಪ ಕಾಣಿಕೆ ಟ್ಯಾಕ್ಸ್ ಆಗಿ ಕೊಡ್ತಾ ಇರ್ತಾರೆ ಸಾಮಂತರಾಜರು. ವಿಜಯನಗರ ಪತನ ಆದ್ಮೇಲೆ ಇವ್ರು ಸ್ವತಂತ್ರವಾಗಿ ಘೋಷಿಸ್ಕೊಂತಾರೆ, ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂತಾರೆ 1568ಕ್ಕೆ. ಟಿಕೆಟ್ ಕೌಂಟರ್ ಒಳಗಡೆ ಬಂದ್ರೆ ಗೇಟ್ ನಂಬರ್ 3 ಕಾಮನ ಬಾಗಿಲು ಅಂತ ಕರೀತಾರೆ. 2 ಸುತ್ತಿನ ಕೋಟೆ ರಂಗಯ್ಯನ ಬಾಗಿಲು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹತ್ರ ಬರುತ್ತೆ. ಸೆಕೆಂಡ್ ಗೇಟ್ ಗಾರೆ ಬಾಗಿಲು, ಕಾಮನ್ ಬಾಗಿಲು ಅಂತ ಕರೀತಾರೆ. ಇವರು ಕಾಮಗೀರ್ತಿ ವಂಶಸ್ಥರು, ಹಾಗಾಗಿ ಕಾಮನ ಬಾಗಿಲು ಅಂತ ಕರೀತಾರೆ. ಕೋಟೆಯಲ್ಲಿ 19 ಹೆಬ್ಬಾಗಿಲು, 35 ದಿಡ್ಡಿ ಬಾಗಿಲು ಬರುತ್ತೆ. 19 ಬಿಗ್ ಗೇಟ್, 35 ಸ್ಮಾಲ್ ಗೇಟ್ಸ್ ಬರುತ್ತೆ. 7 ಸುತ್ತಿನ ಕೋಟೆ ಅಂತ ಕರೀಲಿಕ್ಕೆ ಕಾರಣ 7 ಮೈನ್ ಗೇಟ್ಸ್. ರಾಜರು ಬರ್ಬೇಕಾದ್ರೆ ಫಂಕ್ಷನ್ ಟೈಮಲ್ಲಿ ಎಲಿಫೆಂಟ್ಸ್ ಬರ್ಬೇಕಾದ್ರೆ ಮೈನ್ ಗೇಟ್ ಓಪನ್ ಮಾಡ್ತಿದ್ರು. ಬಾಕಿ ಸಮಯದಲ್ಲಿ ಚಿಕ್ಕ ಗೇಟಲ್ಲಿ ಸೈನಿಕರು ಓಡಾಡ್ತಿದ್ರು. ಕೋಟೆಯನ್ನು ಕಟ್ಟಲಿಕ್ಕೆ 211 ವರ್ಷ ಸಮಯಾವಕಾಶ ತಗೊಂತಾರೆ. 14 ಜನ ಪಾಳೆಗಾರರು. ಮೊದಲನೇನು ಬಂದು ಮತ್ತಿ ತಿಮ್ಮಣ್ಣ ನಾಯಕ, ಕೊನೆಯವನು ರಾಜವೀರ ಮದಕರಿ ನಾಯಕ. ಮದಕರಿ ಅಂತ ಕೇಳಿದಿರಲ್ಲ, ಮದ ಅಂದ್ರೆ ಕೊಬ್ಬಿದ, ಕರಿ ಅಂದ್ರೆ ಆನೆ. ಮದವೇರಿದ ಆನೆಯನ್ನ ಪಳಗಿಸ್ತಾರೆ. ಮದಕರಿ ಅಂತ ಹೆಸರು ಬರ್ಲಿಕ್ಕೆ ಕಾರಣ. ಟಿಕೆಟ್ ಕೌಂಟರ್ ಮುಂಭಾಗದಲ್ಲಿ ಒಂದು ಕೋಬ್ರಾ ಪಿಕ್ಚರ್ ಇದೆಯಲ್ಲ, ಅದು ಚಿತ್ರದುರ್ಗ ಫೋರ್ಟ್ಗೆ ಮೈನ್ ಇಂಡಿಕೇಶನ್. ಕೋಟೆಯಲ್ಲಿ ಎಲ್ಲೇ ಓಡಾಡಿದ್ರು ನೀವು ಸ್ಟ್ರೈಟ್ ರೋಡ್ ಎಲ್ಲೂ ಸಿಗಲ್ಲ ನಿಮಗೆ, ಎಲ್ಲ ಜಿಗ್ಜಾಗ್ಲು. ಏನಕ್ಕೆ ಈ ರೀತಿ ಕಟ್ಟಿದ್ದಾರೆ? ಎನ್ಎಸ್ ಅಟ್ಯಾಕ್ ಮಾಡಿದ್ರೆ ಸ್ಪೀಡ್ ಕಂಟ್ರೋಲ್ ಆಗ್ಲಿ ಅಂತ. ಸರ್, ಇದು ಗೇಟ್ ನಂಬರ್ 4, 4ನೇ ಸುತ್ತಿನ ಕೋಟೆ. ಕಾಟಪ್ಪ ನಾಯಕ ಅಂತ ಸೇನಾಧಿಕಾರಿ 4ನೇ ಸುತ್ತಿನ ಕೋಟೆಯಲ್ಲಿ ಈ ಜಾಗದಲ್ಲಿ ಕುದುರೆಗಳನ್ನ ಕಟ್ತಾ ಇದ್ದಾರೆ. ವಾವ್, ಇದೆಲ್ಲ ಗೋಡೆ ಮೇಲ್ಗಡೆ ಬ್ಲಾಕ್ ಕಲರ್ ಪ್ಲಾಸ್ಟಿಂಗ್ ಕಾಣಿಸ್ತಿದೆ, ಅದೆಲ್ಲ ಗಾರೆ ಪ್ಲಾಸ್ಟಿಂಗ್. ಇಟ್ಟಿಗೆ, ಮರಳು, ಸುಣ್ಣ, ಬೆಲ್ಲ, ಇಟ್ಟಿಗೆ ಚೂರು, ಅಂಟ್ವಾಳದ ಕಾಯಿ, ಮರದ ಹಂಟು, ಲೋಳೆ ರಸಗಳಿಂದ ಗಾರೆ ಪ್ಲಾಸ್ಟಿಂಗ್ ಅಂತ ಮಾಡ್ತಾ ಇದ್ರು. ಗೈಸ್ ನೋಡಿ, ಇದೆಲ್ಲ ಏನ್ ಕಾಣಿಸ್ತಿದೆ, ಇದೆಲ್ಲ 600 years ಓಲ್ಡ್ ಅಂತೆ. ನೋಡಿ ಆ ಗೋಡೆ, ಇಲ್ಲಿರೋ ಗೋಡೆ ನೋಡಿ, ಇಲ್ಲೆಲ್ಲ ಟಾಪಲ್ಲಿ ಏನೇನು ಕಾಣಿಸ್ತಿದೆ, ಈ ಮಣ್ಣಿಂದೆಲ್ಲ 600 years ಓಲ್ಡ್. ಸಿಂಗಲ್ ಕಾನ್ಫರೆನ್ಸ್ ಹಾಲ್ ತರ ಯೂಸ್ ಮಾಡಿದ್ದಾರೆ. ಮುಂಭಾಗದಲ್ಲಿ ಮಣ್ಣಿನ ಗೋಡೆ ಕಟ್ಟಿದಾರಲ್ಲ, ರೀಸೆಂಟ್ ಆಗಿ ಕಟ್ಟಿರಕ್ಕಂಥದ್ದು ಹಳೆದೇವ್ರ ಇತ್ತು ಅಂತ ತೋರಿಸಿದ್ದಾರೆ. ಆ ಜಾಗದಲ್ಲಿ ಮಿಂಟ್ ಮಾಡ್ತಿದ್ರು, ಕಾಯಿನ್ಸ್ ರೆಡಿ ಮಾಡ್ತಿದ್ರು. ಸಿಲ್ವರ್ ಕಾಯಿನ್, ಕಾಪರ್ ಕಾಯಿನ್, ಲೆದರ್ ಕಾಯಿನ್, ಗೋಲ್ಡನ್ ಕಾಯಿನ್ ರೆಡಿ ಮಾಡ್ತಿದ್ರು. ಕಾಯಿನ್ಸ್ ನ ರೆಡಿ ಮಾಡಿ ಪಕ್ಕದಲ್ಲಿ ಒಂದು ಮಂಟಪ ಇದೆ, ಒಂದು 30 feet ಡೆಪ್ತ್ ಇದೆ. ಕಾಯಿನ್ ಅದ್ರಲ್ಲಿ ಸ್ಟೋರ್ ಮಾಡಿ ಮೇಲ್ಗಡೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಶಿವಲಿಂಗ ಮುಚ್ತಾ ಇದ್ರು, ಸೀಕ್ರೆಟ್ ಲಾಕರ್ ತರ. ಬಂದಂತವರಿಗೆ ಟೆಂಪಲ್ ಅನಿಸ್ತಾ ಇತ್ತು, ಬಟ್ ಆದ್ರೆ ಟ್ರೆಸರಿ ಲಾಕರ್. ಲೆಫ್ಟ್ ಸೈಡ್ ರೆಕಾರ್ಡ್ ರೂಮ್, ಹಳೆಗರಿ ದಾನಪತ್ರಗಳನ್ನ, ಮೂಳೆ ಪತ್ರಗಳನ್ನ ಇಡ್ಲಿಕ್ಕೆ ರೆಕಾರ್ಡ್ ರೂಮ್ ಅಂತ ಮಾಡ್ಕೊಂಡಿದ್ರು. ಸ್ಟ್ರೀಟ್ ಲೈಟ್. ಗೇಟ್ ನಂಬರ್ 6, 6ನೇ ಸುತ್ತಿನ ಕೋಟೆ. ಕಸ್ತೂರಿ ರಂಗಪ್ಪನ ಬಾಗಿಲು ಅಂತ ಕರೀತಾರೆ. ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಇದೆ. ಕಮಾನ್ ಕಾಣಿಸ್ತಿದೆ, ಮುಸ್ಲಿಂ ಸ್ಟೈಲ್ ಅಲ್ಲಿ ಇದೆ. ಅಕ್ಕಪಕ್ಕ 2 ಕಳಶ ಇದೆ, ಹಿಂದೂ ಸ್ಟೈಲ್ ಅಲ್ಲಿ ಇದೆ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಗಾಗಿ ಕಟ್ಟಿರಕ್ಕಂಥದ್ದು. ಕಾಕು ಟೀಕಿನ ಬಾಗಿಲು, ಫಿರಂಗಿ ಬಾಗಿಲು, ಹುಲಿ ಮುಖದ ಬಾಗಿಲು ಅಂತ ಕರೀತಾರೆ. ಈ ಬಾಗಿಲಲ್ಲಿ ಬಂದ್ರೆ 3 ಕಡೆ ಗನ್ ಪಾಯಿಂಟ್ ಸಿಗುತ್ತೆ, ಬ್ಯಾಕ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. ಎಲ್ಲ ಆಂಗಲ್ ಅಲ್ಲೂ ಶೂಟ್ ಮಾಡ್ತೀವಿ. ಗೈಸ್, ಇಲ್ಲೆಲ್ಲ ಏನ್ ಕಾಣಿಸ್ತಿದೆ, ಇದೆಲ್ಲ ಫುಲ್ಲು ಗನ್ ಪಾಯಿಂಟ್ಸ್ ಅಂತೆ. ಗೈಸ್, ಅಲ್ಲಿ ಕೆಳಗಡೆಯಿಂದ ನಾನು ಗನ್ ಪಾಯಿಂಟ್ಸ್ ಏನು ತೋರಿಸಿದ್ರು ಅವರು ನೋಡಿ, ಆ ಗನ್ ಪಾಯಿಂಟ್ ಮೇಲಿಂದ ಯಾವ ವ್ಯೂ ಕಾಣಿಸುತ್ತೆ, ಇಲ್ಲಿ ಯಾವ ವ್ಯೂ ಅಲ್ಲಿ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ
ಕೆಳಗಡೆಯಿಂದ ಪಾಸ್ ಆದಂತ ಗುಂಡುಗಳು ಮೇಲ್ಗಡೆ ಇರೋ ಸೈನಿಕರಿಗೆ ತಾಕ್ತಿರ್ಲಿಲ್ಲ, ಕಲ್ ಬಂಡೆಗೆ ತಾಕ್ತಾ ಇತ್ತು. ಫಿಫ್ತ್ ಎಂಟ್ರೆನ್ಸ್ ಬೆಲ್ ಡೋರ್ ಅಂತ ಕರೀತಾರೆ. ಬೆಲ್ ಡೋರ್. ನಿಮ್ಮ ರೈಟ್ ಸೈಡ್ ರೌಂಡ್ ಶೇಪ್ ಅಲ್ಲಿ ಕಾಣಿಸಿದ್ರೆ ವಾಚ್ ಟವರ್, ವಾಚ್ ಮಾಡ್ಲಿಕ್ಕೆ. ಕಾವಲುಗಾರನ ಗೋಪುರಗಳು, ಅದು ಫುಲ್ ಮೇಲಿಂದು. ಓಪಿ ಅಬ್ಸರ್ವೇಷನ್ ಪಾಯಿಂಟ್ಸ್. ಎಡಭಾಗದಲ್ಲಿ ಈ ಕಡೆ ಒಂದು ಕಾಣಿಸ್ತಿದೆ ನೋಡಿ. ನೋಡ್ರಿ, ಈ ಶತ್ರುಗಳು 5 ರಿಂದ 10 ಕಿಲೋಮೀಟರ್ ದೂರದಲ್ಲಿ ಎಂಟರ್ ಆಗ್ತಿದ್ದಾರೆ ಅಂದ್ರೆ ಇವ್ರಿಗೆ ಯಾವ ರೀತಿ ಗೊತ್ತಾಗ್ತಿತ್ತು, ಆಗೆಲ್ಲ ಮಣ್ಣಿನ ದಾರಿ, ಮಡ್ ರೋಡ್. ಕುದುರೆಗಳು ಬಂದಾಗ ಮೇಲ್ಗಡೆ ಹೇಳ್ತಿತ್ತು. ಒಂದು ಬತ್ತೇರಿಯಿಂದ ಇನ್ನೊಂದು ಬತ್ತೇರಿಗೆ ಕರ್ನಾಟಕದಿಂದ ಸಿಗ್ನಲ್ ಪಾಸ್ ಮಾಡ್ತಿದ್ರು. ಸರ್, ಬಂಡೆ ಮೇಲ್ಗಡೆ ಜಿಂಕೆ ಚಿತ್ರ ಕಾಣಿಸ್ತಿದೆ, ಲೈನ್ ಡ್ರಾಯಿಂಗ್, ರೇಖಾಚಿತ್ರ ಇದೆ ಇಲ್ಲಿ. ಸುಮಾರು ವರ್ಷಗಳ ಹಿಂದೆ ರಾಜರಿಕ್ಕಿಂತ ಮೊದಲು ಕೋಟೆ ಕಟ್ಟಲಿಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳ ಹಿಂದೆ ಆದಿಮಾನವರು ವಾಸ ಮಾಡ್ತಾ ಇದ್ರು. ಕೆಲವು ಪ್ರಾಣಿಗಳನ್ನ ಬೇಟೆ ಆಡ್ತಿದ್ರು. ತಿನ್ಲಿಕ್ಕೆ ಟೇಸ್ಟ್ ಅಂತಿದ್ರೆ ಜಿಂಕೆ ಮೊಲ ಗೊತ್ತಾಗ್ತಿರ್ಲಿಲ್ಲ. ಈ ರೀತಿ ಚಿತ್ರಗಳನ್ನ ಕೆತ್ತುತ್ತಾ ಇದ್ರು. ರಾಜರಿಕ್ಕಿಂತ ಮೊದಲು ಕೋಟೆ ಕಟ್ಟಲಿಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳ ಹಿಂದೆ ಆದಿಮಾನವರು ವಾಸ ಮಾಡೋದಕ್ಕೆ ಕೆಲವು ಕುರುಹುಗಳು ಸಿಕ್ಕಿದೆ, ಅವ್ರು ಉಪಯೋಗಿಸ್ತಕ್ಕಂಥ ಕಲ್ಲಿನ ಇದ್ರು ಅಂತ. ದೇವಂಜು ಮಗನ್ ಪಡ್ಡೆವಲಿ ಅಂತ ಒಂದು ಫಿಲಂ ಅಂತ ಕೆಂಡಸಪ್ಪಿಗೆ ಕೂಡ ಇಲ್ಲೇ. ಸರ್, ಇದು ಅಕ್ಕ ತಂಗಿ ಹೊಂಡ, ಜೋಡಿ ಬಂಡೆಗಳು ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಿದೆ, ಇದು ಅಕ್ಕನ ಹೊಂಡ. ಇದ್ರ ಪಕ್ಕ ರೈಟ್ ಸೈಡ್ಗೆ ಟೆಂಪಲ್ ಇದೆ, ತಂಗಿ ಹೊಂಡ ಇದೆ. ಇದು ಅಕ್ಕನ ಹೊಂಡ, ಗೋಪಾಲ ಕೃಷ್ಣ ಟೆಂಪಲ್. ಅದ್ರ ಮುಂಭಾಗದಲ್ಲಿ ಗೋಪಾಲ ಸ್ವಾಮಿ ಹೊಂಡ ಅಂತ ಬರುತ್ತೆ. ಅಲ್ಲಿಂದ ಬಂದಂತ ಎಕ್ಸೆಸ್ ವಾಟರ್ ಅಕ್ಕನ ಹೊಂಡಕ್ಕೆ ನೀರು ಪಾಸ್ ಆಗುತ್ತೆ. ತಂಗಿ ಹೊಂಡದಿಂದ ತಣ್ಣೀರು ನೋಡಿದೆ. ನೀರು ಹೊಂಡ, ನೀರು ಹೊಂಡದಿಂದ ಸಂತೆ ಹೊಂಡ, ಸಂತೆ ಹೊಂಡದಿಂದ ಮಲ್ಲಾಪುರ ಕೆರೆ, ಮಲ್ಲಾಪುರ ಕೆರೆಯಿಂದ ಗೋನೂರು, ಗೋನೂರಿಂದ ಸಂಗೇನಹಳ್ಳಿ ಕೆರೆ. ಸುಮಾರು 15-20 ಕಿಲೋಮೀಟರ್ ತನಕ ಇವತ್ತಿಗೂ ನೀರು ಪಾಸ್ ಆಗುತ್ತೆ. ಮೇಲ್ದುರ್ಗ ಕೆಳದುರ್ಗ ಅಂತ ಕರೀತಾ ಇದ್ರು. ಮೇಲಿನ ಜನರಿಗೂ ನೀರಿನ ವ್ಯವಸ್ಥೆ, ಕೆಳಗಿನ ಜನರಿಗೂ ನೀರಿನ ವ್ಯವಸ್ಥೆ ನೀರಿನ ಅಭಾವಕ್ಕಾಗಿ ಮಾಡಲಾಗಿತ್ತು. ಮಳೆಗಾಲ ಶುರುವಾಗ್ತಿದೆ ಅಂದ್ರೆ ಸೇತುವೆ ಕೆಳಭಾಗದಲ್ಲಿ ಮರಳು ಮತ್ತು ಹಾಕಿದ್ರು, ವಾಟರ್ ಫಿಲ್ಟರ್ ಮುಂದಕ್ಕೆ ಪಾಸ್ ಆಗ್ಲಿ ಅಂತ. ಕಾಶಿ ವಿಶ್ವನಾಥ ದೇವಸ್ಥಾನ, ಹನುಮನ್ ದೇವಸ್ಥಾನ ವೀಕ್ಲಿ 1 ಟೈಮ್ ಓಪನ್ ಆಗುತ್ತೆ. ರೈಟ್ ಸೈಡ್ ತುಂಗಭದ್ರೇಶ್ವರನ ದೇವಸ್ಥಾನ, ಬ್ಯಾಕ್ ಸೈಡ್ ನಾಗಲಿಂಗೇಶ್ವರನ ದೇವಸ್ಥಾನ. ಅಂದ್ರೆ ಮೂರ್ತಿ ಡ್ಯಾಮೇಜ್ ಆಗಿದೆ, ಪೂಜೆ ನಡೆಯಲ್ಲ. ಮೇಲ್ಗಡೆಯಿಂದ ನೀರು ಬರ್ತಾ ಫಿಲ್ಟರ್ ಆಗಿ ಬಸತ್ ಬರ್ತಾ ಇತ್ತು, ಕುಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ರು. 365 ದಿವಸ ಅಷ್ಟೇ ಬೇಸಿಗೆ ಇದ್ರೆ ನೀರು ಖಾಲಿ ಆಗಲ್ಲ. ಲೆವೆಲ್ ತನಕ ನೀರು ನಿಂತಿರುತ್ತೆ. ಅಷ್ಟು ನೀರು ತೆಗೆದ್ರೆ ಅದೇ ಲೆವೆಲ್ಗೆ ನೀರು ತುಂಬ್ಕೊಳುತ್ತೆ. ಈ ಜಾಗದಿಂದ ಒಬ್ಬೊಬ್ಬ ತನ್ನ ಮನೆಗೆ ನೀರನ್ನು ತಗೊಂಡೋಗ್ತಿದ್ಲು ಕುಡಿಲಿಕ್ಕೆ. ಅದಕ್ಕೆ ಒಬ್ಬೊಬ್ಬನ ಸಮಾಧಿ ಇದೆ, ಕಟ್ಟಿರೋದು ಮೇಲ್ಗಡೆ. ನಿಮ್ಗೆ ಒಬ್ಬವನ ಸಮಾಧಿ ನೋಡಿ ಗೈಸ್. ಇದು ಗೈಸ್, ಇಲ್ಲಿ ಹಿಂದೆ ಏನು ಕಾಣಿಸ್ತಿದೆಯಲ್ಲ, ಇದೇ ಬಂಡೆ ಕೆಳಗೇನೆ ಒನಕೆ ಓಬವ್ವನ ಮನೆ ನೋಡಿ. ಒನಕೆ ಓಬವ್ವ ಇದ್ದಿದ್ದ ಮನೆ ಜಾಗ. ಬಂಡೆ ಕೆಳಗಡೆ ಹೋಗಿ ತೋರಿಸ್ತೀನಿ ಮನೆ ನೋಡಿ. ಈ ಜಾಗದಲ್ಲೇ ಒನಕೆ ಓಬವ್ವ ಇರ್ತಿದ್ದು. ವಾ, ಇಲ್ಲೇನು ಕಾಣಿಸ್ತಿದೆಯಲ್ಲ, ಇದು ಗರಡಿ ಮನೆ. ಆ್ಯಕ್ಚುಲಿ ಕ್ಲೋಸ್ ಆಗಿದೆ, ಇಲ್ಲ ತೋರಿಸ್ತಿದೆ. ಗಣೇಶ ಟೆಂಪಲ್ ಇದೆ. ಈಗ ಒನ್ ಆಫ್ ದ ಬೆಸ್ಟ್ ಪ್ಲೇಸ್, ನಾವು ಚಿಕ್ಕ ವಯಸ್ಸಿಂದ ಫಿಲಮಲ್ಲಿ ಬುಕ್ಕಲ್ಲಿ ನೋಡ್ತಿದ್ದೆ, ಆಸೆ ಪಡ್ತಿದ್ದ ಜಾಗ ಒನಕೆ ಓಬವ್ವನ ಕಿಂಡಿ. ಬನ್ನಿ ಆ ಜಾಗ ತೋರಿಸ್ತೀನಿ. ಗೈಸ್, ತುಂಬಾನೇ ಕಷ್ಟ ಒಳಗಡೆ ಹೋಗಿ ಆಚೆ ಬರೋದು. ನೀವೇನಾದ್ರೂ ದಪ್ಪ ಇದ್ರೆ ಒಳಗಡೆ ಹೋಗಿ ಟ್ರೈ ಮಾಡ್ಬೇಡಿ, ಆಚೆ ಬರೋಕ್ಕೂ ಆಗಲ್ಲ. ಬಿ ಸೇಫ್ ಇಲ್ಲಿಗೆ ಬಂದಾಗ. ನಮ್ಮ ಹತ್ರ ಒನಕೆ ಇಲ್ವಲ್ಲ, ನಿಮ್ಗೊಂದೊಂದು ಡೇಟ್ ನಿಮ್ಗೆ ಆಗ್ತಿರಲ್ಲ. ಹಂಗೆ ಹೊಡಿತಾ ಇದ್ದಿದ್ದು ನೋಡಿ, ಹೆಂಗ್ ಹೊಡಿತಾ ಇದ್ದಾನೆ. ಎಳೆದು ಅಲ್ಲಿ ಬಿಡೋರು. ಏನ್ ಕಾಣಿಸ್ತಾ ಇದೆಯೋ ಮೇಲ್ಗಡೆ ಹತ್ವಾಗಿ ಟಾಪ್ ಒಂದು ದೀಪ ಹಚ್ತಾ ಇದ್ರು. ಸಿಡ್ಲಿಗೆ ಸ್ಮಾಲ್ ಕ್ರ್ಯಾಕ್ ಬಿಟ್ಟಿದೆ. ಉಯ್ಯಾಲೆ ಕಂಬ ಅದೇ ಟೈಮಲ್ಲಿ ದೇವಿ ಉತ್ಸವ ಮಾಡ್ತಾ ಇದ್ರು. ಪಾಕಶಾಲೆ ಗೈಸ್, ಇದ್ರ ಮೇಲೆ ಎತ್ಕೊಂಡೋಗಿ ಮೇಲ್ಗಡೆ ದೀಪ ಹಚ್ತಿದ್ರಂತೆ ಆಗಿನ ಟೈಮಲ್ಲಿ. ಬತ್ತೇರಿ ಕಾಣಿಸ್ತಾ ಇದೆಯಲ್ಲ, ಬತ್ತೇರಿಯಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ ಕೆಳಗಡೆ ಹೇಳಿದ್ರೆ ಒಂದು 25 ಅಡಿ ಎಳೆದು ಟ್ಯಾಂಕ್ ಮಾಡಿದ್ದಾರೆ. ಅಲ್ಲಿ ತುಪ್ಪ ಸ್ಟೋರ್ ಮಾಡ್ತಾಯಿಲ್ಲ. ವೆಪನ್ಸ್ಗಳು ಕ್ಲೀನ್ ಮಾಡೋದಕ್ಕೆ ತುಪ್ಪದಲ್ಲಿ ಕ್ಲೀನ್ ಮಾಡ್ತಾ ಇದ್ರು, ರಸ್ಟ್ ಹಿಡಿಬಾರ್ದು ಅಂತ. ಮದ್ದುಗುಂಡುಗಳನ್ನ, ತುಪಾಕಿಗಳನ್ನೆಲ್ಲ ಮೇಲ್ಗಡೆ ಸ್ಟೋರ್ ಮಾಡ್ತಾಯಿದ್ರು. ಈಗ ನಿಮ್ಮ ಮನೇಲಿ ಏನಾದ್ರು ಒಂದು ವೆಪನ್ಸ್ ಇತ್ತಂದ್ರೆ ಎಲ್ಲಿ ಇಟ್ಟಿರ್ತೀರ, ಯಾರು ಕೈ ಸಿದ್ರೆ ಮೇಲ್ಗಡೆ ಜೊತೆಲ್ಲ ಟಾಪಲ್ಲಿ ಇಟ್ಟಿರ್ತೀರ. ಬೈ ಚಾನ್ಸ್ ಏನಾದ್ರು ಎನ್ಮಿಸ್ ಮೇಲ್ಗಡೆ ಹತ್ತಿಕ್ಕೆ ಹೋದರೆ ಬಂಡೆ ಮೇಲ್ಗಡೆ ಎಣ್ಣೆ ಹಾಕಿ ರಾಗಿ ಚೆಲ್ತಾಯಿದ್ರು, ಬಂದಂಥ ಶತ್ರುಗಳು ಜಾರ್ಕೊಂಡು ಕೆಳಗಡೆ ಬೀಳಿ ಅಂತ. ನೀವು ಇವತ್ತೇನು ಮಿಲಿಟರಿ ಸೆಲೆಕ್ಷನ್ ನೋಡ್ತಿರಲ್ಲ, ಸೈನಿಕರೆಲ್ಲ ಫಿಸಿಕಲ್ ಫಿಟ್ನೆಸ್ ಪರ್ಪಸ್ಗಾಗಿ ಮೇಲ್ಗಡೆ ಹತ್ತಿ ಇಳಿದಿದ್ರು. ಗಾಳಿ ಮಂಟಪ, ರಾಜರಾಣಿಯರು ವಾಯುವ್ಯಕ್ಕೆ ಬಂದರೆ ಮೇಲ್ಗಡೆ ರೆಸ್ಟ್ ಮಾಡಲಿಕ್ಕೆ ಹೋಗ್ತಿದ್ರು. ಅವ ಮಹಲ್ ಥರ. ಗುರುಕುಲ ವಿದ್ಯಾಪೀಠ 360 ಅಂಕಣಗಳಿಂದ ಕೂಡಿದೆ. ಅಲ್ಲಿ ಶಾಂತವೀರ ಸ್ವಾಮಿಗಳು ಅಂತ ಇರ್ತಾರೆ. ಗುರುಕುಲ ವಿದ್ಯಾಪೀಠ ಆಗಿತ್ತು.
ಪಕ್ಕದಲ್ಲಿ ಸಂಪಿಗೆ ಸಿದ್ದೇಶ್ವರ ಟೆಂಪಲ್ ಎಲ್ಲ ವಿಜಯನಗರ ಆರ್ಕಿಟೆಕ್ಟ್ ಇದೆ. 400 ವರ್ಷದ ಹಿಂದಿನ ಮರ, ಕೆಂಡ ಸಂಪಿಗೆ ಮರ. ಮಹಾರಾಣಿಯರ ಹೂವು ಮುಡಿತಿದ್ರು, ಇವತ್ತಿಗೂ ಸೀಸನಲ್ಲಿ ಬಿಡುತ್ತೆ. ಸರ್ ಇದು ಇಡಂಬೇಶ್ವರ ಟೆಂಪಲ್. ಭೀಮಾ ಶಿವನ ಪರಮ ಭಕ್ತ ಇಡಂಬೆಗೆ ಪ್ರೀತಿಸ್ತಾ ಇರ್ತಾನೆ. ಇಡಂಬೆ ಅಣ್ಣ ಇಡಂಬ ರಾಕ್ಷಸ ಸಂಹಾರ ಮಾಡ್ತಾನೆ. ಅದರ ನೆನಪಿಗಾಗಿ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇಡಂಬೇಶ್ವರ ಟೆಂಪಲ್ ಇಂಡಿಯಾದಲ್ಲಿ 3 ಕಡೆ ನೋಡ್ತೀರಾ. ಮನಾಲಿ, ಸಿಮ್ಲಾ, ಚಿತ್ರದುರ್ಗ ಮಾತ್ರ ನೋಡ್ತೀರಾ ಇಡಂಬೇಶ್ವರ ಟೆಂಪಲ್. ಇಂಡಿನ ಇದು ರೈಟ್ ಸೈಡ್ ಲೆಫ್ಟ್ ಸೈಡ್ ವ್ಯೂ ಪಾಯಿಂಟ್ ಇದೆ. ಫೋಟೋಗ್ರಫಿ ಮಾಡ್ಕೊಂಡು ಇದೆಲ್ಲ ಫೋಟೋಗ್ರಫಿ ಪ್ಲೇಸಸ್. ಇವು ಹೇಳಿದ್ರಲ್ಲ ಫಿಲಮ್ ಶೂಟಿಂಗ್ಸ್ ಎಲ್ಲ ಇಲ್ಲೇ ಆಗಿರೋದು. ಎಲ್ಲ ಫೋಟೋಗ್ರಫಿ ಮಾಡ್ಕೊಂಡು ಇಲ್ಲಿ ನೋಡ್ರಿ, ಗಾಳಿ ಮಂಟಪ, ಗುರುಕುಲ ವಿದ್ಯಾಪೀಠ, ಸಂಪಿ ಸಿದ್ದೇಶ್ವರ ಟೆಂಪಲ್ ನೋಡ್ಕೊಂಡು ಇದೇ ದಾರಿಯನ್ನು ಕೆಳಗಿಳಿದ್ರು. ಗೇಟ್ ನಂಬರ್ 76543. ಆ ಕಡೆ ಮತ್ತೆ ಪ್ಯಾಲೇಸ್ ಕಾಂಪ್ಲೆಕ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ. ಆ ಕಡೆ ಎಲ್ಲೂ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಪ್ಯಾಲೇಸ್ ಇಲ್ಲ, ಯುದ್ಧಗಳ ಕಾಲದಲ್ಲೇ ಎಲ್ಲ ಬಿದ್ದೋಗಿದೆ, ಡ್ಯಾಮೇಜ್ ಆಗಿದೆ. ಮಣ್ಣಿನ ಗೋಡೆಗಳಿಂದ ಕಟ್ಕೊಂಡಿದ್ರು. ಪ್ಯಾಲೇಸ್ ಅವಶೇಷ ಏನೂ ಇಲ್ಲ ಈಗ, ಎಲ್ಲ ಬಿದ್ದೋಗಿದೆ. ಸರ್ ಇಲ್ಲಿ ಮುಂದ್ಗಡೆ ಒಂದು ಬಾಗಿಲಿದೆ. ಕೋಟೆ ಹಿಂಭಾಗದಿಂದ ಕೊನೆಯ ಬಾಗಿಲು ಹನುಮನ ಬಾಗಿಲು ಅಂತ ಕರೀತಾರೆ. ಕೋಟೆ ಹಿಂಭಾಗದಲ್ಲಿ 2 ಸುತ್ತು ಬರುತ್ತೆ, ಮುಂಭಾಗದಲ್ಲಿ 7 ಸುತ್ತು ಬರುತ್ತೆ. ಹನುಮನ ಬಾಗಿಲಲ್ಲಿ ಎನ್ಮಿಸ್ ಒಳಗಡೆ ಬಂದ್ರು 4 ಭಾಗದಲ್ಲಿ ಹಾಕತ್ತಿದ್ರು, ಒಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸರ್ ಓಬವ್ವನ ಆರಾಧ್ಯ ದೇವರು ಕೋಟೆ ಹನುಮ ಇಲ್ಲಿದೆ, ತೋರಿಸ್ತೀನಿ ಆಮೇಲೆ ನಿಮಗೆ. ಈ ಬಂಡೆ ಕೆಳಭಾಗದಲ್ಲಿ ಇರೋದೇ ಓಬವ್ವನ ಮನೆ. ಬಂಡೆ ಕೆಳಗಡೆ ಇರೋದು. ಈಗ ಎಣ್ಣೆ ಕೊಡೋದ ಹತ್ರ ನಿಮಗೆ ತೋರಿಸಿದ್ನಲ್ಲ, ಎಲ್ಲದನ್ನು ಮನೆ ಅಂತ ಈ ಬಂಡೆ ಕೆಳಗೆ ಇರೋದಂತೆ ಗೈಸ್ ಮನೆ. ಒಂದು ಗೆರೆ ಕಟ್ ಮಾಡಿರ್ತಾರಲ್ಲ, ನಿಮ್ಮ ಮನೆ ಕಿಟಕಿ ಮೇಲ್ಗಡೆ ಸಜ್ಜಾ ತರ ಮಳೆ ನೀರು ಒಳಗಡೆ ಹೋಗ್ಬಾರ್ದು ಅಂತ. ಮೇಲ್ಗಡೆ ರೌಂಡ್ ಶೇಪ್ ಅಲ್ಲಿ ಒಂದು ವಾಚ್ ಟವರ್ ಕಾಣಿಸ್ತಿದ್ಯಾ? ಓಬವ್ವನ ಗಂಡ ಕಹಳೆ ಊದುವಂತ ಜಾಗ. ಓಬವ್ವನ ತಾಲೂಕು ಗುಡೇಕೋಟೆ ಗ್ರಾಮ ಅಂತ. ಅವ್ರ ಗಂಡನ ಹೆಸರು ಮುದ್ದ ಹನುಮಯ್ಯ, ಸಾಮಾನ್ಯವಾದ ಕಾವಲುಗಾರನ ಹೆಂಡತಿ. ನೀವಿವತ್ತೇನು ಓಬವ್ವನ ಕಿಂಡಿ ಅಂತ ಕರಿತೀರಲ್ಲ, ಅತಿ ಹೆಚ್ಚು ಮಳೆ ಬಂದ್ಮೇಲೆ ನೀರು ಹೊರಗಡೆ ಹೋಗ್ಲಿಕ್ಕೆ ಮಾಡದಂತ ಒಂದು ಪ್ಯಾಸೇಜ್ ಇದೆ. ಬೇಸಿಗೆ ಕಾಲದಲ್ಲಿ ನೀರು ಈ ಸಮಯದಲ್ಲಿ ಹಳ್ಳಿಯಿಂದ ಕೃಷಿಕರು ಹಾಲು, ಮೊಸರು, ತರಕಾರಿ, ಬೆಣ್ಣೆಗಳನ್ನ ತರ್ತಕ್ಕಂಥ ಶಾರ್ಟ್ಕಟ್ ಕಿಂಡಿ. ಗೂಢಾಚಾರಿಗಳ ಕೃಷಿಕರಿಗೆ ಫಾಲೋ ಮಾಡಿದ್ರೆ ದಾರಿ ಸಿಗುತ್ತೆ ಅಂತ ಹೇಳ್ಕೊಟ್ಟಾಗ ಹೈದರಾಲಿ ಏನ್ ಮಾಡ್ತಾನೆ, 2ನೇ ಬಾರಿ ಹಿಂಭಾಗದಿಂದ ಹಳ್ಳಿ ಮಾಡಿದಾನೆ. ಅವ್ರ ಪ್ಲಾನ್ ಏನಿರುತ್ತೆ, ಕಿಂಡಿ ಮುಖಾಂತರವಾಗಿ ಏನಾದ್ರು ಮಾಡಿ ಒಂದು 15ರಿಂದ 20 ಜನ ಒಳಗಡೆ ಬಂದು ಹಿಂಭಾಗದಲ್ಲಿ ಈ ಬಾಗಿಲು ಇದೆಯಲ್ಲ, ಬಾಗಿಲು ಓಪನ್ ಮಾಡ್ಕೊಂಡ್ರೆ ಇನ್ನು ಒಳಗೆ ಬಾಗಿಲು ಓಪನ್ ಮಾಡ್ಕೊಂಡ್ರೆ ಈಸಿಯಾಗಿ ಒಳಗಡೆ ಮಾಡ್ಕೊಂಡ್ರೆ ಈಸಿಯಾಗಿ ಬರ್ಬೋದು ಅನ್ನೋ ಪ್ಲಾನ್ ಇರುತ್ತೆ. ಒಬ್ಬೊಬ್ಬ ತನ್ನ ಗಂಡದಿ ಮನೇಲಿ ಊಟಕ್ಕಿಟ್ಟು ತಣ್ಣೀರ್ ದೋಣಿಗೆ ನೀರು ತರ್ಲಿಕ್ಕೆ ಹೋಗಿರ್ತಾಳೆ. ನೀರು ತಗೊಂಬರ್ಬೇಕು, ತನ್ನ ಗಂಡದಿ ಮನೇಲಿ ಊಟಕ್ಕಿಟ್ಟು ತಣ್ಣೀರ್ ದೋಣಿಗೆ ನೀರು ತರ್ಲಿಕ್ಕೆ ಹೋಗಿರ್ತಾಳೆ. ನೀರು ತಗೊಂಬರ್ಬೇಕಾದ್ರೆ ಕಳ್ಳಗಿಂಡಿಯಿಂದ ಶತ್ರುಗಳು ಬರ್ತಾ ಇರ್ತಾರೆ. ನೋಡಿದಂತ ಒಬ್ಬೊಬ್ಬ ಏನ್ ಮಾಡ್ತಾಳೆ, ಊಟಕ್ಕೆ ಕುಂತವ್ರಿಗೆ ಮಲಗದವರಿಗೆ ಬಿಡ್ತಿದ್ರೆ ಆಯುಷ್ ಕಮ್ಮಿ ಆಗುತ್ತೆ ಅನ್ನೋದು ಆ ಕಾಲದಲ್ಲಿ ನಂಬಿಕೆ. ಅದಕ್ಕೆ ತನ್ನ ಮನೆಯಲ್ಲಿದ್ದ ವನಿಕೆಯನ್ನ ತಗೊಂಡೋಗಿ ರಣರಂಗದಲ್ಲಿ ಹೋರಾಡಿ 8ರಿಂದ 10 ಜನಕ್ಕೆ ಒಬ್ಬೊಬ್ಬ ಹೊಡಿತಾಳೆ. ಊಟ ಮುಗಿಸ್ಕೊಂಬಂದ ಮದ್ದ ಹನುಮಯ್ಯ ಹೆಂಡತಿಯ ಸಾಹಸ ನೋಡಿ ಬೆರಗಾಗಿ ಮೇಲ್ಗಡೆ ಹೋಗಿ ಕಹಳೆ ಉದ್ದಾಗ ಮದಕರಿ ನಾಯಕನಿಗೂ ಹೈದರಾಲಿಗೂ ಘೋರವಾದ ಯುದ್ಧ ಆಗುತ್ತೆ. ಆ ಒಂದು ಯುದ್ಧದಲ್ಲಿ ಹಿಂಭಾಗದಿಂದ ಬಂದಂತ ಒಬ್ಬ ಶತ್ರು ಒಬ್ಬವನ್ನ ಕೊಲ್ತಾರೆ. ಒಬ್ಬವನ್ನ ನೆನ್ಕೊಳ್ತಾರಲ್ಲ, ಆ ಒಂದು ಯುದ್ಧದಲ್ಲಿ 2ನೇ ಬಾರಿನೂ ಇದೇ ರಾಜ ಗೆಲುವನ್ನು ಸಾಧಿಸ್ತಾನೆ ರಾಜವೀರ ಮದಕರಿ ನಾಯಕ. ಹೈದರಾಲಿ 2ನೇ ಬಾರಿನೂ ಸೋತೋಗ್ತಾನೆ. ಕೋಟೆಗಾಗಿ ತನ್ನ ಪ್ರಾಣವನ್ನ ತ್ಯಾಗವನ್ನ ಮಾಡ್ತಾಳೆ. ಓಬವ್ವನ ಕಿಂಡಿ ಅಂತ ಹೆಸರು ಬಂತು. 1777 ನಡೆದಂಥ ಘಟನೆ. 1779ಕ್ಕೆ ಹೈದರಾಲಿನ ಪ್ರಧಾನಮಂತ್ರಿಯನ್ನು ಬುಕ್ ಮಾಡ್ಕೊಂಡು ಹಣದ ಆಸೆ, ಅಧಿಕಾರದ ಆಮಿಷವನ್ನು ತೋರಿಸಿ ಒಳಗಿನವರಿಗೆ ಬುಕ್ ಮಾಡ್ಕೊಂಡು ಕುತಂತ್ರಿತನದಿಂದ ಕೋಟೆ ವಶ ಆಗುತ್ತೆ. ಹೈದರಾಲಿ 3 ವರ್ಷ ಆಳ್ವಿಕೆ ಮಾಡ್ತಾನೆ. ಹೈದರಾಲಿ ಆದ್ಮೇಲೆ ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬರ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಮೈಸೂರು ಆಂಗ್ಲ ಯುದ್ಧ ಶುರುವಾಗ್ಬಿಟ್ಟಿರುತ್ತೆ, ಬ್ರಿಟಿಷ್ ಆಳ್ವಿಕೆ ಬರುತ್ತೆ. ಬ್ರಿಟಿಷ್ ಆಳ್ವಿಕೆ ಆದಮೇಲೆ ಮೈಸೂರು ಒಡೆಯರಿಗೆ ಹೋಗುತ್ತೆ. ಅದಾದಮೇಲೆ 1958ಕ್ಕೆ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಬಂದಿದೆ. ಗೈಸ್ ಇಲ್ಲಿಗೆ ಬಂದಮೇಲೆ ಈ ಥರ ಎಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ಈ ಬೇರೆ ವಿಡಿಯೋದಲ್ಲಿ ಹೇಳ್ದಂಗೆ ಇದರಲ್ಲಿ ಏನು ಬೇಜಾರು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಈ ಥರ ಎಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಬಿಸಾಕ್ಬೇಡಿ ದಯವಿಟ್ಟು. ಬಂದಿರೋ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ. ಬೇರೆ ಬೇರೆ ಕಂಟ್ರಿಯಿಂದ ಬೇರೆ ವಿದೇಶಿಗಳೆಲ್ಲ ಬಂದಾಗ ಈ ಥರ ಹಿಸ್ಟೋರಿಕಲ್ ಪ್ಲೇಸಸ್ ನೋಡಿದಾಗ ತುಂಬ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕು. ದಯವಿಟ್ಟು ಈ ಥರ ಎಲ್ಲ ಪ್ಲಾಸ್ಟಿಕ್ಸು, ಕವರ್ಸು, ಇಲ್ಲಿ ನೋಡಿ ಹಿಂದೆ ತೋರಿಸಿ ಬೈ, ಹಿಂದೆ ನೋಡಿ ಅಲ್ಲಿ ಕಣ್ಣು ಮುಂದೆನೇ ಕಾಣಿಸೋ ಡಸ್ಟ್ಬಿನ್ಸ್ಗಳಿರ್ತವೆ ಆಯಿತಾ. ಕಣ್ಣಿಗೆ ಇಷ್ಟು ದೂರ 10-20 ಮೀಟರ್ಸ್ಗೆ ಹೋಗಿ ಡಸ್ಟ್ಬಿನ್ಗೆ ಹಾಕೋಕ್ಕಾಗಲ್ಲ. ಕುಡಿತೀರಾ, ಆರಾಮಾಗಿ ಇಲ್ಲಿ ಬಂದು ಬಿಸಾಕ್ತೀರಾ. ನೀವಿರೋ ಮನೇನ ಎಷ್ಟು ನೀಟಾಗಿ ಇಟ್ಕೊತೀರಾ, ನೀವು ಬಂದಿರೋ ಜಾಗಗಳನ್ನ ಅಷ್ಟೇ ನೀಟಾಗಿ ಇಟ್ಕೊಳ್ಳಿ. ಬೇಸಿಕ್ ಸೆನ್ಸ್ ಹಿಸ್ಟಾರಿಕಲ್ ಪ್ಲೇಸಸ್ಗಳನ್ನ. ಆ್ಯಕ್ಚುಲಿ ಇಲ್ಲಿ ಒಂದು ಫ್ಯಾಮಿಲಿ ತುಂಬ ಮಜಾ ಮಾಡ್ತಿದ್ದಾರೆ. ರಾಮಾಚಾರಿ ಫಿಲಮ್ದು ರೀಮೇಕ್ ಮಾಡ್ತಿದ್ದಾರೆ, ರಾಮಾಚಾರಿ ಮೂವಿದು. ಆಂಟಿ ಫುಲ್ ಜೋಶ್ ಒನಕೆ ಓಬವ್ವ ಥರ ಹೋಗಿ ರಾಮಾಚಾರಿ ರಾಧಿಕಾ ಪಂಡಿತ್ ಆಗೋದ್ರು. ಎಕೋ ಆಗ್ತಿದೆಯಲ್ಲ, ಸೆಕ್ಯೂರಿಟಿ ಗಾರ್ಡ್ ರೂಮ್ ಇದು. ವಾವ್, 1,000 ಕೊಟ್ಟರು ಸ್ವಲ್ಪ ಆಫ್ ಮಾಡಿ ಹೇಳ್ತೀನಿ. ಅದರಲ್ಲಿ ನರಸಿಂಹ ಪಿಕ್ಚರ್ ಇದೆ, ಉಗ್ರ ನರಸಿಂಹ. ಉಗ್ರ ನರಸಿಂಹ ವರಹ ಬಂದು ವಿಜಯನಗರ ಡೈನೆಸ್ಟಿ ಸಿಂಬಲ್. ಅದು
ಮದವೇರಿರುತ್ತಾನೆ, ಮದವೇರಿದ ಆನೆಯನ್ನು ಪಳಗಿಸಿರುತ್ತಾರೆ, ಮದಕರಿ ಅಂತ ಹೆಸರು ಬರಲಿಕ್ಕೆ ಕಾರಣ. ಹುಲಿಯ ಬಾಯಲ್ಲಿಟ್ಟು ಬೇಟೆ ಆಡ್ತಿರೋದು ಹೊಯ್ಸಳರ ಚಿಹ್ನೆ. ಹುಯಿ ಅಂದ್ರೆ ಒಳ್ಳೆ ಕಸ್ತೂರಿ ರಂಗಪ್ಪ ನಾಯಕನಿಗೆ ಗಾದ್ರಿಮಲೆ ಹೆಬ್ಬುಲಿ ಅಂತ ಕರೀತಿದ್ರು. ಹುಲಿಗಳನ್ನು ಬೇಟೆಯಾಡಿಸುತ್ತಿದ್ದ ರಾಜ ಗಾದ್ರಿಮಲೆ ಹೆಬ್ಬುಲಿ ಅಂತ ರಾಜರಿಗೆ ಬಿಡುದು. ಆನೆಗಳ ಕಾಳಗ ಗೆದ್ದಂತ ಆನೆಯನ್ನ ರಾಜರ ಪಟ್ಟಕ್ಕೆ ತರ್ತಾ ಇದ್ರು. ಇಲ್ಲೇ ಸೈನಿಕರು ಪೂಜೆ ಮಾಡಲಿಕ್ಕೆ ಕಾಳಿಂಗ ಮಾಡ್ತಾರೆ, ಗಣೇಶ ಆಂಜನೇಯ ಮೂರ್ತಿಗಳನ್ನ ಕೆತ್ತಿದ್ದಾರೆ. ಟೈಮ್ ಪಾಸಿಗೆ ಚುಕ್ಕಿ ಆಟ, ಪಗಡೆ ಆಟ, ಆನೆ ಆಟ ಅಂತ ಬಂಡೆಗಳು. ಹೌದಾ? ಚಿತ್ರದುರ್ಗದ ಗ್ರಾಮ ದೇವತೆಯರು ಬಂದು ತ್ರಿಪುರ ಸುಂದರಿ, ತಿಪ್ಪನಘಟ್ಟಮ್ಮ, ಬರಗೇರಮ್ಮ, ಕಣಿವೆ ಮಾರಮ್ಮ, ಉಚ್ಚಂಗೆಲ್ಲಮ್ಮ, ಏಕನಾಥೇಶ್ವರಿ, ಏಕೆ ರಾಚುಕಿಯೇ ಈಶ್ವರಿ, ಏಕನಾಥೇಶ್ವರಿ, ಮದಕರಿ ನಾಯಕನ ಕುಲದೇವತೆ. ಮೇಲ್ಗಡೆ ಟೆಂಪಲ್ ಇದೆ, ಏಕನಾಥಿ ಪೌರ. ಮೈಸೂರು ಚಾಮುಂಡೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಚಿತ್ರದುರ್ಗ ಏಕನಾಥೇಶ್ವರಿ. ಸಿದ್ಧಿವಿನಾಯಕ ಟೆಂಪಲ್ ಮೇಲ್ದುರ್ಗ. ರಾಜರ ಕೋಟೆ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಮೊದಲು ವಿನಾಯಕ ಟೆಂಪಲ್ ದರ್ಶನ ಮಾಡೋಗ್ತಿದ್ರು. ಫಸ್ಟ್ ಪ್ರಿಫರೆನ್ಸ್ ಗಣೇಶ, ಹೊರಸಿದ್ಧಿ ವಿನಾಯಕ ಟೆಂಪಲ್. ರಾಜರು ಇದಕ್ಕೆ ಹೋಗ್ಬೇಕಾದ್ರೆ ದೇವಿ ಅಪ್ಪಣೆ ಕೇಳದಲ್ಲೇ ಹೋಗ್ತಿದ್ರು. ದೇವಿ ಅಪ್ಪಣೆ ಅಂತ ಹೋಗ್ತಿದ್ರು. ಬಲಗಡೆ ಹೂ ಬಿತ್ತು ಅಂದ್ರೆ ಶುಭ ಸೂಚನೆ. ಇದಕ್ಕೆ ಹೋಗ್ಬೇಕಾದ್ರೆ ಕೆಳಗಡೆ ಏಕನಾಥಿ ಪಾದ ಅಂತಿದೆಯಲ್ಲ, ಪಾದಗಳಿಗೆ ಪೂಜೆ ಮಾಡೋಗ್ತಿದ್ರು. ಏಕೆ ನಾಚುತಿಯೇ ಈಶ್ವರಿ, ಏಕನಾಥೇಶ್ವರಿ. ಇಲ್ಲಿರೋ ಮಂಕೀಸ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಫಿಲಮ್ದು ಲಾಸ್ಟ್ ಪಾರ್ಟ್ ಸೀನ್ ಶೂಟಿಂಗ್ ನಡೆದಿದ್ದು ಇದೇ ಜಾಗದಲ್ಲೇನೆ ನೋಡಿ. ಈ ಜಾಗದಲ್ಲೇನೆ ಅದನ್ನ ನೆಕ್ಸ್ಟ್ ಪ್ರೀ ವೆಡ್ಡಿಂಗ್ ಅಲ್ಲಿ ನಮ್ಮ ಬೈ ರೀಮೇಕ್ ಮಾಡ್ತಾರೆ. ಪ್ರೀ ವೆಡ್ಡಿಂಗ್ ಮಾಡ್ತೀರಾ? ಪ್ರೀ ವೆಡ್ಡಿಂಗ್ ಮಾಡಿದ್ರೆ ಮಾಡ್ತಾರೆ, ಬಟ್ ನೀವು ಅಂದ್ರೆ ಸ್ಟ್ಯಾಂಡ್ ಹಾಕಂಗಿಲ್ಲ. ಸ್ಟ್ಯಾಂಡ್ ಹಾಕೋದು, ಡ್ರೋನ್ ಹಾಕೋದು ಅಂತದ್ದು ಏನಾರು ಆಯ್ತಂದ್ರೆ ಡೆಪಾಸಿಟ್ ಕಟ್ಟಿ ಇದು ಮಾಡ್ತಾರೆ. ಇಲ್ಲಿ ಡ್ರೋನ್ ಹಾರಿಸ್ಬೇಕು ಅಂದ್ರೇನು ಡೆಪಾಸಿಟ್ ಕಟ್ಟಬೇಕಾ? ಎಸ್ ಐ ಕೋರಮಂಗಲ 19 ಕ್ರಾಸಲ್ಲಿ ಆಫೀಸ್ ಇದೆ, ಭಾರತೀಯ ಪುರಾತತ್ವ ಇಲಾಖೆ, ಅಲ್ಲಿಂದ ಪರ್ಮಿಷನ್. ನಮ್ಮ ರಾಮಾಚಾರಿ ಇವರು ನೆಕ್ಸ್ಟ್ ಇವ್ರು ಮಾರ್ಗರೇಟ್ ಬಂದು ಕಾಪಾಡ್ತಾರೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ. ಯಾವ್ದು ನಂಬಕ್ ಹೋಗ್ಬಿಡಿ ಗಾಯ್ಸ್, ಲಿಟ್ರಲಿ ಇವ್ನು ಹೇಳೋದು ಯಾವ್ದು ನಂಬಕ್ ಹೋಗ್ಬಿಡಿ, ಎಲ್ಲ ಸುಳ್ಳು. ಚಿತ್ರದುರ್ಗ ಕೋಟೆಗೆ ಬಂದಿದ್ವಿ ಫಾರ್ ದ ಫಸ್ಟ್ ಟೈಮ್. ತುಂಬಾನೇ ಖುಷಿ ಆಗ್ತಿದೆ. ಸೊ ತುಂಬಾನೇ ಇನ್ಫಾರ್ಮೇಶನ್ ಕಲೆಕ್ಷನ್ ಆಯ್ತು. ನಾವು ಮೈಂಡಲ್ಲಿ ನಾವು ಬುಕ್ಕಲ್ಲಿ ಏನೇನು ಓದಿದ್ವೋ ನಾವು ರಿಯಾಲಿಟಿ ನೋಡಿದ್ವಿ ಅದನ್ನೆಲ್ಲನೂ. ಸೊ ತುಂಬಾನೇ ಖುಷಿ ಆಯ್ತು. ಇದು ಒಂಥರ ಡ್ರೀಮ್ ಇರೋ ಥರನೇ ನಮಗೆ. ಇದು ಒಂಥರ ಡ್ರೀಮೇನೆ. ಈ ಒಂದು ಡ್ರೀಮ್ ಫುಲ್ಫಿಲ್ ಆಗಿದೆ. ಬೇರೆ ಬೇರೆ ಸ್ಟೇಟು ಕಂಟ್ರಿ ಅವರೆಲ್ಲ ಬಂದು ಇಲ್ಲೆಲ್ಲ ಬಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತಾರೆ. ನಾವು ಕರ್ನಾಟಕದಲ್ಲಿ ಇರೋರು ಬಂದು ತಿಳ್ಕೊಳ್ಬೇಕು ಫಸ್ಟ್ ಅಂತ ನಾವು ಕೇಳ್ಕೊಂತೀವಿ. ಇಲ್ಲಿ ಗೈಡ್ ಇದ್ದಾರೆ, ಗೈಡ್ ಇಲ್ಲದೆ ನಿಮ್ಗೆ ಏನು ಗೊತ್ತೇ ಆಗಲ್ಲ. ಗೈಡ್ ಇರೋದಕ್ಕೋಸ್ಕರನೇ ನಮ್ಗೆಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ತಿಳ್ಕೊತಾ ಇದೀವಿ. ಹಳೆ ಗೈಡ್. ನಮ್ಮ ಸರ್ ಹೆಸರು ಮುರಳೀಧರ್ ಅಂತ. ಇಲ್ಲಿ ಗೈಡ್ ಇರ್ತಾರೆ. ನೀವು ಯಾವುದೇ ಏನೇ ಇನ್ಫಾರ್ಮೇಶನ್ ಇಲ್ಲಿ ಬೇಕು ಅಂದ್ರೇನು ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮುರಳಿ ಅಂತ ಇವ್ರ ಹೆಸರು. 9535056166 ಮೊಬೈಲ್ ನಂಬರ್. ಈ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಗೆ ಬಂದಾಗ ಇವ್ರಿಗೆ ಕಾಲ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಆಗಿ ಪಿನ್ ಟು ಪಿನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಗೈಡ್ ಇಲ್ಲದೆ ನೀವು ಹೋದ್ರೆ ವೇಸ್ಟ್ ಆಫ್ ಟೈಮ್ ಅಂತಾನೆ ಹೇಳ್ತೀನಿ. ಬರ್ಲಿಕ್ಕಿನ ಒಂದು ದಿವಸ ಮುಂಚೆ ಫೋನ್ ಮಾಡ್ಕೊಂಬನ್ನಿ. ನಮ್ದೊಂದು ಗೆಸ್ಟ್ ಅಂತ ನಾವು ಕರ್ಕೊಂಡು ಹೋಗ್ಬೋದು. ದಿಢೀರ್ನೆ ಬಂದು ಫೋನ್ ಮಾಡಬೇಡ್ರಿ. ನಾವು ಯಾಕಂದ್ರೆ ಬಿಜಿ ಇರ್ತೀವಿ. ಒಂದು ದಿವಸ ಮುಂಚೆ ಫೋನ್ ಮಾಡಿ ಕಾಲ್ ಮಾಡಿದ್ರೆ ನಮಗೆ ನಾವು ಪಿಕಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ಅಂದರೆ ತುಂಬ ನಾವು ತಿಳ್ಕೊಳೋದಿದೆ. ನಾವು ಸ್ಕೂಲಲ್ಲಿ ಫೋನಲ್ಲಿ ಪಾಠ ಕೇಳೋದಕ್ಕಿಂತ ಲೈವಲ್ಲಿ ಬಂದು ತಿಳ್ಕೊಳೋದು ತುಂಬಾ ಒಳ್ಳೆಯದು, ಉಪಯೋಗ ಇದೆ. ಹಿಸ್ಟ್ರಿ ಲೈವಲ್ಲಿ ಕೇಳೋದೇ ತುಂಬ ಮಜಾ ಇರುತ್ತೆ ಬುಕ್ಕಲ್ಲಿ ಓದೋದಕ್ಕಿಂತ. ನೀವು ಯಾರಾದರೂ ಬರಬೇಕು ಅಂತ ಅಂದ್ಕೊಂಡಿದ್ರೆ ಮಿಸ್ ಮಾಡದೆ ಬನ್ನಿ ಗೈಸ್. ಅಂತೂ ಇಂತೂ ಫುಲ್ ಎಲ್ಲ ತಿಳ್ಕೊಂಡಿದ್ದು ಮುಗೀತು. ಈ ದಿನ ಮಾತ್ರ ಫುಲ್ಲು ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಹೊಸದು ನಾವು ಕಲ್ತಿದ್ದೀವಿ ಇಲ್ಲಿ ಬಂದಾದ್ಮೇಲೆ. ನೀವು ಯಾರಾದರೂ ಬರಬೇಕು, ಯಾವ್ದಾದ್ರು ಜಾಗಕ್ಕೆ ಹೋಗಬೇಕು, ಇಲ್ಲಿಗೆ ಆಗಲಿ ಬೇರೆ ಯಾವುದೇ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಮಿಸ್ ಮಾಡದೆ, ಲೇಟ್ ಮಾಡದೆ ಹೋಗಿ. ನಾವಂತೂ ಈ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ಮುಗೀತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.